ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಶ್ರೀ ಮಹಾಯೋಗಿ ಲಕ್ಷ್ಮಮ್ಮ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಯಾವ ವಿಷಯದ ಬಗ್ಗೆ ನಿಮಗೆ ಪ್ರಬಂಧ ಅಥವಾ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯದ ಕುರಿತಾಗಿ ನಾವು ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಶ್ರೀ ಮಹಾಯೋಗಿ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಮಹಿಮಾನ್ವಿತ ಶರಣೆ. ಓಕೆ, ಅಂತ ಎರಡನೇ ಪಾಯಿಂಟ್, ಅವರು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮುಸಾನ ಹಳ್ಳಿಯಲ್ಲಿ ಜನಿಸಿದರು. ಓಕೆನಾ, ಅವರು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮುಸಾನ ಹಳ್ಳಿಯಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಂದೆ ಬಂಡಪ್ಪ, ತಾಯಿ ಮಂಗಮ್ಮ. ಓಕೆನಾ, ಮಂಗಮ್ಮ. ನಾಲ್ಕನೇ ಪಾಯಿಂಟ್, ಅವರಿಗೆ ಶಿರಗುಪ್ಪ ತಾಲೂಕಿನ ಇಬ್ರಾಂಪುರ ಹುಚ್ಚು ಮಾರೆಪ್ಪ ರೊಂದಿಗೆ ವಿವಾಹವಾಯಿತು. ಓಕೆ, ನಂತರ ಐದನೇ ಪಾಯಿಂಟ್, ಮದುವೆಯಾದ ಅಂದಿನ ರಾತ್ರಿಯೇ ತನ್ನ ವಸ್ತ್ರಗಳನ್ನು ಕಳಚಿ ಹುಟ್ಟೂರಿಗೆ ಬಂದರು. ಮತ್ತೊಮ್ಮೆ ನೋಡಿ, ಶ್ರೀ ಮಹಾಯೋಗಿ ಲಕ್ಷ್ಮಮ್ಮ ಮಹಿಮಾನ್ವಿತ ಶರಣೆ. ಏಳನೇ ಪಾಯಿಂಟ್, ಅವರು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮೂಸಾನ ಹಳ್ಳಿಯಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಂದೆ ಬಂಡೆಪ್ಪ, ತಾಯಿ ಮಂಗಮ್ಮ. ನಾಲ್ಕನೇ ಪಾಯಿಂಟ್, ಅವರಿಗೆ ಶಿರಗುಪ್ಪ ತಾಲೂಕಿನ ಇಬ್ರಾಂಪುರ ಹುಚ್ಚು ಮಾರೆಪ್ಪ ರೊಂದಿಗೆ ವಿವಾಹವಾಯಿತು. ಐದನೇ ಪಾಯಿಂಟ್, ಮದುವೆಯಾದ ಅಂದಿನ ರಾತ್ರಿಯೇ ತನ್ನ ವಸ್ತ್ರಗಳನ್ನು ಕಳಚಿ ಹುಟ್ಟೂರಿಗೆ ಬಂದರು. ಆರನೇ ಪಾಯಿಂಟ್, ತಮ್ಮ 15ನೇ ವಯಸ್ಸಿನಲ್ಲಿ ತಿರುಗುತ್ತಾ ಆದೋನಿಗೆ ಬಂದು ನೆಲೆಸಿದರು. ಏಳನೇ ಪಾಯಿಂಟ್, ಏನು ಸಿಕ್ಕರೆ ಅದು ತಿನ್ನುತ್ತಾ ತಿರುಗುತ್ತಾ ಈಗ ದೇವಸ್ಥಾನ ಇರುವ ಬಳಿ ತಿಪ್ಪೆಯ ಗುಂಡಿಯಲ್ಲಿ ಇರುತ್ತಿದ್ದರಂತೆ. ಮತ್ತೊಮ್ಮೆ, ಏನು ಸಿಕ್ಕರೆ ಅದು ತಿನ್ನುತ್ತಾ ತಿರುಗುತ್ತಾ ಈಗ ದೇವಸ್ಥಾನ ಇರುವ ಬಳಿ ತಿಪ್ಪೆಯ ಗುಂಡಿಯಲ್ಲಿ ಇರುತ್ತಿದ್ದರಂತೆ. 8ನೇ ಪಾಯಿಂಟ್, ನಿರಂತರವಾಗಿ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿರುತ್ತಿದ್ದ
ಸ್ಥಿತಿಯಲ್ಲಿರುತ್ತಿದ್ದ ಅವರನ್ನು ಜನ ಹುಚ್ಚಿ ಎಂದು ಭಾವಿಸಿದ್ದರು. ಮತ್ತು ನೋಡಿ, ನಿರಂತರವಾಗಿ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿರುತ್ತಿದ್ದ ಅವರನ್ನು ಜನ ಹುಚ್ಚಿ ಎಂದು ಭಾವಿಸುತ್ತಿದ್ದರು. 9ನೇ ಪಾಯಿಂಟ್, ಲಕ್ಷ್ಮಮ್ಮ ದಿಗಂಬರಿಯಾಗಿ ತಿರುಗುತ್ತಿದ್ದಳು. ದಿಗಂಬರಿ ಅಂದ್ರೆ ಬಟ್ಟಿಲ್ದೆ ಅಂತ ಅರ್ಥ ಅದಕ್ಕೆ. ಓಕೆನಾ? ಲಕ್ಷ್ಮಮ್ಮ ದಿಗಂಬರಿಯಾಗಿ ತಿರುಗುತ್ತಿದ್ದಳು. ಕೆಲವರು ಅವರನ್ನು ಹುಚ್ಚು ಲಕ್ಷ್ಮಮ್ಮ ಎಂತಲೂ ಕರೆಯುತ್ತಿದ್ದರು. ಓಕೆನಾ? ರೈಟ್. ಮುಂದೆ ನೋಡಿ, 10ನೇ ಪಾಯಿಂಟ್, ಅವಧೂತೆಯಾಗಿದ್ದ ಅವರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಮಾಡಿದ್ದಾರೆ. 11ನೇ ಪಾಯಿಂಟ್, ಅವನವರು ನುಡಿದ ಅನೇಕ ಮಾತುಗಳು ಭವಿಷ್ಯದಲ್ಲಿ ನಿಜವಾಗುತ್ತಿದ್ದವು. ಹೀಗಾಗಿ ಅವರನ್ನು ತ್ರಿಕಾಲಜ್ಞಾನಿ ಎನ್ನುತ್ತಿದ್ದರು. ಮತ್ತು ನೋಡಿ, ಅವಧೂತಿಯಾಗಿದ್ದ ಅವರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಅವನವರು ನುಡಿದ ಅನೇಕ ಮಾತುಗಳು ಭವಿಷ್ಯದಲ್ಲಿ ನಿಜವಾಗುತ್ತಿದ್ದವು. ಹೀಗಾಗಿ ಅವರನ್ನು ತ್ರಿಕಾಲಜ್ಞಾನಿ ಎನ್ನುತ್ತಿದ್ರು. 12ನೇ ಪಾಯಿಂಟ್, ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರನ್ನೂ ಪ್ರೀತಿಸಬೇಕೆಂದು ಅವರ ಜೀವನ ನಮಗೆ ಕಲಿಸುತ್ತದೆ. ಓಕೆ. ಆನಂತರ 13ನೇ ಪಾಯಿಂಟ್, ಅವರು ಶ್ರೀಮುಖನಾಮ ಸಂವತ್ಸರ ವೈಶಾಖ ಬಹುಳ ಸಪ್ತಮಿಯಂದು ಐಕ್ಯರಾದರು. ಓಕೆನಾ? ಇಲ್ಲಿ ಅಕ್ಯುರೇಟ್ ಆಗಿ ಡೇಟ್ ಹೇಳಾದ್ರೆ 16ನೇ ತಾರೀಕು 5ನೇ ತಿಂಗಳು 1933 ಅಂತಕ್ಕಂಥದ್ದು. ಓಕೆನಾ? 16/5/1933. ಮತ್ತು ನೋಡಿ, ಅವರು ಶ್ರೀಮುಖನಾಮ ಸಂವತ್ಸರ ವೈಶಾಖ ಬಹುಳ ಸಪ್ತಮಿಯಂದು ಐಕ್ಯರಾದರು. ನಂತರ 14ನೇ ಪಾಯಿಂಟ್, ಐಕ್ಯ ಹೊಂದಿದ ಸ್ಥಳದಲ್ಲಿಯೇ ಭವ್ಯವಾದ ಶ್ರೀ ಮಹಾಯೋಗಿ ಲಕ್ಷ್ಮಮ್ಮ ಅವ್ವನ ದೇವಸ್ಥಾನ ನಿರ್ಮಿಸಲಾಗಿದೆ.
ನಿರ್ಮಿಸಲಾಗಿದೆ. 15ನೇ ಪಾಯಿಂಟ್ ಕೊನೆ ಪಾಯಿಂಟ್ ಇದು. ಪ್ರತಿ ವರ್ಷ ಲಕ್ಷ್ಮಮ್ಮ ಅವ್ವ ಐಕ್ಯ ಹೊಂದಿದ ದಿನದಂದು ಭವ್ಯ ಬೆಳ್ಳಿಯ ರಥೋತ್ಸವ ಜರುಗುತ್ತದೆ. ಮತ್ತು ನೋಡಿ, ಪ್ರತಿ ವರ್ಷ ಲಕ್ಷ್ಮಮ್ಮ ಅವ್ವ ಐಕ್ಯ ಹೊಂದಿದ ದಿನದಂದು ಭವ್ಯ ಬೆಳ್ಳಿಯ ರಥೋತ್ಸವ ಜರುಗುತ್ತದೆ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ. ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ. ಮತ್ತೊಂದು ಹೊಸ ವಿಷಯದಿಂದ ಬಿಟ್ಟಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.